ಏಷ್ಯಾದಲ್ಲಿ ನಡೀತಾ ಇರುವಂತಹ ಯುದ್ಧದ ಇಂಧನ ಸರಬರಾಜಿನ ಬಗ್ಗೆ ಉಂಟಾದಂತಹ ಆತಂಕದ ನಡುವೆ ಈಗ ಅಮೆರಿಕಾದಿಂದ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಸಾಗಣೆ ಭಾರತಕ್ಕೆ ತಲುಪಿದೆ. ಸಿಂಗಾಪುರ ಧ್ವಜದಡಿಯಲ್ಲಿ ಈಗ ಸಾಗುವ ಪೈಕ್ಸಿಸ್ ಪಯನಿಯರ್ ಹಡಗು ಈಗ ಭಾನುವಾರ ಬೆಳಗ್ಗೆ ಈಗ ನವಮಂಗಳೂರು ಬಂದರಿಗೆ ಆಗಮಿಸಿದೆ. ನವಮಂಗಳೂರು ಬಂದರು ಪ್ರಾಧಿಕಾರದ ಮಾಹಿತಿಯ ಪ್ರಕಾರ 47,236 ಟನ್ ಸಾಮರ್ಥ್ಯದ ಈ ಹಡಗು ಬೆಳಗ್ಗೆ ಸುಮಾರು 6 ಗಂಟೆಗೆ ಬರ್ತ್ ಸಂಖ್ಯೆ 13ಕ್ಕೆ ತಲುಪಿತು. ಫೆಬ್ರವರಿ 14ರಂದು ಟೆಕ್ಸಾಸ್ನ ನೆದರ್ಲ್ಯಾಂಡ್ ಬಂದರಿನಿಂದ ಈ ಹಡಗು ಹೊರಟಿತ್ತು. ಈ ಹಡಗಿನಿಂದ ಈಗ ಸುಮಾರು 16,714 ಟನ್ LPG ಇಳಿಸೋಕೆ ಯೋಜಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಹಡಗು ಸೋಮವಾರ ಬೆಳಗ್ಗೆ ಹೊರಡಲಿದೆ ಅಂತ ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಸುಮಾರು 3 ವಾರಗಳಿಂದ ನಡೀತಾ ಇರುವಂತಹ ಸಂಘರ್ಷದಿಂದ ಭಾರತಕ್ಕೆ ಇಂಧನ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಇದರ ಪರಿಣಾಮವಾಗಿ ಈಗ ಹೋಟೆಲ್ಗಳಂತಹ ವಾಣಿಜ್ಯ ಉದ್ಯಮಗಳಿಗೆ ಈಗ LPG ಪೂರೈಕೆಯನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡಿ ಗೃಹ ಬಳಕೆಗಾಗಿ ಆದ್ಯತೆಯನ್ನ ನೀಡಲಾಗಿತ್ತು. ಇದರ ಮಧ್ಯೆ ಮಾರ್ಚ್ 18ರಂದು ಜಗ್ ಲಾಡ್ಕಿ ಎಂಬ ಕಚ್ಚಾ ತೈಲ ಟ್ಯಾಂಕರ್ ಸುಮಾರು 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನ ಗುಜರಾತ್ನ ಮುಂದ್ರಾ ಬಂದರಿಗೆ ತಲುಪಿಸಿತ್ತು. ಜೊತೆಗೆ ನಂದಾದೇವಿ ಮತ್ತು ಶಿವಾಲಿಕ್ ಎಂಬ LPG ಸಾಗಣೆಯ ಹಡಗುಗಳು ಕ್ರಮವಾಗಿ ವಾಡಿನಾರ್ ಮತ್ತು ಮುಂದ್ರಾ ಬಂದರುಗಳಿಗೆ ತಲುಪಿದೆ.